ನಮಸ್ಕಾರ ವೀಕ್ಷಕರೇ, ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಾ ಇರೋದು ವಿಶೇಷವಾಗಿ ಒಂದು ಪಲ್ಯದ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೆ. ಈ ರೀತಿ ನೀವು ಪಲ್ಯ ಒಮ್ಮೆ ಟ್ರೈ ಮಾಡಿ. ನೀವು ಸುಮಾರು ವಿಧಾನದಲ್ಲಿ ಮಾಡಿರ್ಬೋದು, ಆದರೆ ಒಮ್ಮೆ ನೀವು ಇದನ್ನು ಈ ರೀತಿ ಮಾಡಿಕೊಂಡ್ರೆ ಅದರ ಟೇಸ್ಟು ಸೂಪರಾಗಿ ಬರುತ್ತೆ. ಎಲ್ಲರಿಗೂ ಇಷ್ಟವೂ ಆಗುತ್ತೆ. ರೋಟಿಗೆ, ಚಪಾತಿಗೆ, ಅನ್ನಕ್ಕೂ ಕಲಿಸ್ಕೊಳ್ಬೋದು. ನೀವು ಈ ರೀತಿ ಮಾಡಿಕೊಂಡಾಗ ಅಷ್ಟು ರುಚಿಯಾಗಿ ಟೇಸ್ಟಿಯಾಗಿ ಬರುತ್ತೆ. ನೀವು ಒಂದು ವೇಳೆ ಈ ಪಲ್ಯನೇ ನಾವು ತಿನ್ನೋದಿಲ್ಲ ಅನ್ನೋದಿದ್ದರೆ ಈ ರೀತಿ ಮಾಡ್ಕೊಳ್ಳಿ. ಅದರ ರುಚಿಗೆ ನೀವು ಮತ್ತೆ ಮತ್ತೆ ಖಂಡಿತ ಮಾಡ್ಕೊಳ್ತೀರಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ನಾನು ಈ ಪಲ್ಯ ಮಾಡಲಿಕ್ಕೆ ಒಂದು ಫ್ಲವರನ್ನು ತೊಗೊಂಡಿದ್ದೆ. ಈ ಫ್ಲವರನ್ನು ಒಬ್ಬೊಬ್ಬರು ತಿನ್ನೋದಿಲ್ಲ, ಅದರಲ್ಲಿ ಹುಳ ಇರುತ್ತೆ ಅನ್ನೋದಿದ್ದರೆ ಇದನ್ನು ಕ್ಲೀನ್ ಮಾಡಿಕೊಂಡು ನಾವು ಹೇಗೆ ಪಲ್ಯ ಮಾಡೋದನ್ನು ನೋಡೋಣ. ಈಗ ಈ ರೀತಿ ನೀವು ಮಾಡಿಕೊಂಡ್ರೆ ಅದರಲ್ಲಿರುವ ಏನೇ ಒಂದು ಕೆಮಿಕಲ್ ಆಗಲಿ, ಔಷಧ ಸಿಂಪಡಿಸೋದಲ್ಲಿ ಎಲ್ಲದೂ ಹೋಗುತ್ತೆ, ಕ್ಲೀನಾಗಿ ಇರುತ್ತೆ. ನಾವು ಈ ರೀತಿ ಪಲ್ಯನ ಮಾಡ್ಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ಬೆಚ್ಚಗಿರುವ ನೀರನ್ನು ತೊಗೊಂಡಿದ್ದೆ. ಅದಕ್ಕೆ ಉಪ್ಪು ಮತ್ತು ಅರಿಶಿಣದ ಪುಡಿ ಹಾಕಿಟ್ಟಿದ್ದೆ. ಈಗ ಫ್ಲವರನ್ನು ಈ ರೀತಿ ದೊಡ್ಡ ದೊಡ್ಡ ಪೀಸ್ಗಳನ್ನಾಗಿ ಅದರೊಳಗೆ ಹಾಕಿಡಿ. ಒಂದು ಅರ್ಧ ಮುಕ್ಕಾಲು ಗಂಟೆ ಇದರಲ್ಲಿ ಹಾಕಿಟ್ರೆ ಸ್ವಲ್ಪ ಬೆಚ್ಚಗಿರಬೇಕು ನೀರು. ಅರಿಶಿಣದ ಪುಡಿ, ಉಪ್ಪನ್ನು ಹಾಕಿದೆ, ಕಲ್ಲು ಉಪ್ಪು ಹಾಕಿ ಒಂದು ಸ್ವಲ್ಪ ಹೊತ್ತು ಇದನ್ನು ಇಟ್ಬಿಟ್ಟು ಆ ನಂತರ ನಾನೀಗ ಚಿಕ್ಕದಾಗಿ ಅದನ್ನು ಕಟ್ ಮಾಡ್ಕೊಂಡಿದ್ದೆ. ನೋಡಿ, ಈ ರೀತಿ ಅದನ್ನು ಆ ಬಿಸಿ ನೀರಿಂದ ತೆಗೆದುಬಿಟ್ಟು ಒಂದು ಅರ್ಧ ಗಂಟೆ ಇಟ್ಟಿದ್ದೆ. ನಂತರ ಈ ರೀತಿ ಅದನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡಿದ್ದೆ. ಇಲ್ಲಿ ನಾನು ಒಂದು ದೊಡ್ಡ ಈರುಳ್ಳಿಯನ್ನು ಕಟ್ ಮಾಡಿದ್ದೆ. ಎರಡು ಟೊಮೆಟೊ, ಇದು ದೊಡ್ಡ ಟೊಮೆಟೊ ಆದರೂ ಒಂದು ಹಾಕ್ಕೊಳ್ಬೋದು. ಸ್ವಲ್ಪ ಬೆಳ್ಳುಳ್ಳಿಯನ್ನು ಜಜ್ಜಿ ಇಟ್ಕೊಂಡಿದ್ದೆ. ಈಗ ಒಂದು ಪಾತ್ರೆ ತೊಗೊಂಡು ಒಂದು 2 ಸ್ಪೂನ್ ಎಣ್ಣೆ, ಸಾಸಿವೆ, ಹಾಗೆ ಜೀರಿಗೆ ಒಂದು ಚಿಟಿಕೆ ಆಗುವಷ್ಟು ಜಜ್ಜಿದಂಥ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕರಿಬೇವನ್ನು ಹಾಕಿ ಚೆನ್ನಾಗಿ ಈಗ ಒಗ್ಗರಣೆಯನ್ನು ತಯಾರು ಮಾಡ್ಕೊಳ್ತಾ ಇರೋದು. ಒಗ್ಗರಣೆ ಆಗ್ತಾ ಇದ್ದಂಗೆ ಈರುಳ್ಳಿ ಮತ್ತು ಟೊಮೆಟೊವನ್ನು ಹಾಕಿ ಇದನ್ನು ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಬೇಕು. ಇಲ್ಲಿ ಒಂದು ಚಿಟಿಕೆ ಆಗುವಷ್ಟು ಅರಿಶಿಣದ ಪುಡಿ ಹಾಕಿದ್ದೆ ನಾನು. ಹಾಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ. ಉಪ್ಪು ಇವಾಗ ಹಾಕೋದ್ರಿಂದ ಟೊಮೆಟೊ ಮತ್ತು ಈರುಳ್ಳಿ ಬೇಗನೆ ಮೆತ್ತಗಾಗ್ಬಿಡತ್ತೆ. ಈಗ ಕಟ್ ಮಾಡಿಟ್ಟಂಥ ಫ್ಲವರನ್ನು ಹಾಕ್ಕೊಳ್ಳೋಣ. ಈ ಥರ ಚಿಕ್ಕ ಫ್ಲವರನ್ನು ಕಟ್ ಮಾಡಿ ನೀವು ಪಲ್ಯನ ಮಾಡಿ ನೋಡಿ, ಅದ್ರ ಟೇಸ್ಟು ಚೆನ್ನಾಗೇ ಬರುತ್ತೆ, ಸೂಪರಾಗಿರುತ್ತೆ. ಒಮ್ಮೆ ನೀವು ಈ ರೀತಿ ಮಾಡಿ ಟ್ರೈ ಮಾಡಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರೀರಿ. ಅಷ್ಟು ಸಖತ್ತಾಗಿ ಬರುತ್ತೆ. ಒಮ್ಮೆ ನೀವು ಮಾಡಿದರೆ ಖಂಡಿತ ನೀವು ಫ್ಲವರ್ ತಿನ್ನೋದೇ ಇಲ್ಲ ಅನ್ನೋರಿದ್ರು ಈ ರೀತಿ ಮಾಡ್ಕೊಂಡು ತಿಂತೀರಿ, ಅಷ್ಟು ರುಚಿಯಾಗಿ ಬರುತ್ತೆ. ಈಗ ಸ್ವಲ್ಪ ನೀರು ಹಾಕಿ ಇದನ್ನು ಬೇಯಿಸ್ಕೊಳ್ಳೋಣ. ಮುಚ್ಚಿಬಿಟ್ಟು ಬೇಯಿಸ್ಕೊಂಡಿದ್ದೆ ನಾನು. ಈಗ ನೀರು ಕಡಿಮೆ ಆಗಿದೆ ನೋಡಿ ಸ್ವಲ್ಪ. ಈಗ ಫ್ಲವರು ಕೂಡ ಬೆಂದಿದೆ. ಈಗ ನಾನು ಮನೆಯಲ್ಲಿ ಮಾಡಿರುವಂಥ ಖಾರದ ಪುಡಿ, ತುಂಬ ಸಿಂಪಲ್ಲಾಗಿ ಮಾಡುವಂಥ ರೆಸಿಪಿ. ಇಷ್ಟೇ ಸಿಂಪಲ್ಲಾಗಿ ನೀವು ಮಾಡಿಕೊಂಡ್ರೆ ಅಷ್ಟು ರುಚಿಯಾಗಿರುತ್ತೆ. ಒಂದು ಅರ್ಧ ಚಮಚ ಆಗೋಷ್ಟು ಗರಂ ಮಸಾಲೆ ಹುಡಿಯನ್ನು ಹಾಕಿದ್ದೆ ನಾನು. ಇದು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಇದನ್ನು 1 ನಿಮಿಷ ಮುಚ್ಚಿಬಿಟ್ಟು ಇದನ್ನು ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹೊಂದ್ಕೊಳ್ಳುವ ಹಾಗೆ ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಈಗ ನೋಡಿ, ಪಲ್ಯನೂ ರೆಡಿಯಾಗಿದೆ. ಎಷ್ಟು ಬೇಗನೆ ಆಗುತ್ತೆ ಅಂದರೆ ಪಟ್ಟನೆ ಮಾಡ್ಕೊಳ್ಬೋದು. ತುಂಬ ಈಸಿಯಾಗಿಯೂ ಇರೋದೆ, ತುಂಬ ಟೇಸ್ಟಿಯಾಗಿಯೂ ಬರುತ್ತೆ ಇದು. ನೀವು ಒಮ್ಮೆ ಈ ರೀತಿ ಟ್ರೈ ಮಾಡಿಬಿಟ್ಟು ಇನ್ನೊಬ್ಬರಿಗೂ ಈ ಒಂದು ರೆಸಿಪಿಯನ್ನು ಶೇರ್ ಮಾಡಿ, ಲೈಕ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನನ್ನು ಕ್ಲಿಕ್ ಮಾಡಿದರೆ ನಾನು ಯಾವುದೇ ಒಂದು ರೆಸಿಪಿಯನ್ನು ಅಪ್ಲೋಡ್ ಮಾಡಿದಾಗ ಅದರ ನೋಟಿಫಿಕೇಷನ್ ಫಸ್ಟ್ ನಿಮ್ಮ ಮೊಬೈಲಿಗೆ ಬರುತ್ತೆ. ಸಿಂಪಲ್ ಆಗಿರುವಂಥ ರೆಸಿಪಿಗಳನ್ನು ನಾನು ಶೇರ್ ಮಾಡ್ತಾ ಇರ್ತೇನೆ. ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ತುಂಬ ಈಸಿಯಾಗಿ, ಸಿಂಪಲ್ಲಾಗಿ, ಟೇಸ್ಟಿಯಾಗಿರುವಂಥ ಫ್ಲವರ್ ಪಲ್ಯನೂ ರೆಡಿಯಾಗಿದೆ. ನೀವು ಇದನ್ನು ಅನ್ನಕ್ಕೂ ಕಲಿಸ್ಕೊಳ್ಬೋದು, ಚಪಾತಿ ರೋಟಿಗಂತೂ ಸೂಪರ್ ಕಾಂಬಿನೇಷನು. ಒಮ್ಮೆ ಟ್ರೈ ಮಾಡಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿಸಿ. ಥ್ಯಾಂಕ್ ಯು.